ವಿದ್ಯುತ್ ದೀಪಗಳಿಂದ ಅಲಂಕೃತ ಸುಂದರ ವಟಾರ, ಎಲ್ಲಿ ನೋಡಿದರಲ್ಲಿ ಸ್ಟಾಲ್ಗಳು, ಜನಜಂಗುಳಿಯ ವಾತಾವರಣ. ಆರಂಭದ ದಿನದಂತೆ ಉಳ್ಳಾಲದ ವೃತ್ತ ಬಜ್ಮಾನ್ ಹಜರತ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ಅವರ ಹೆಸರಿನಲ್ಲಿ ಉಳ್ಳಾಲ ದರ್ಗಾ ವಟಾರದಲ್ಲಿ ನಡೆಯುವ 22ನೇ ಪಂಚವಾರ್ಷಿಕ ಉರುಸ್ ಉಳ್ಳಾಲದ ಜನತೆಗೆ ಸಂಭ್ರಮದ ಮನೆ ಮಾಡಿದೆ. ನಂಬಿಕೆಯ ಪ್ರಕಾರ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಅವರು ಸಮುದ್ರದ ಮೇಲೆ ಚಾದರಿನ ತುಂಡಿನಲ್ಲಿ ತೇಲಿ ಉಳ್ಳಾಲವನ್ನ ತಲುಪಿದ್ರು. ಅವರು ಉಳ್ಳಾಲದ ಮೇಲಂಗಡಿ ಪ್ರದೇಶದ ಒಂದು ಸಣ್ಣ ಮಸೀದಿಯಲ್ಲಿ ವಾಸವಿದ್ದು ಸರಳ ಜೀವನವನ್ನ ನಡೆಸ್ತಾ ಇದ್ರು. ಅವರ ಪ್ರಾರ್ಥನೆಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ಅನೇಕರು ಗುಣಮುಖರಾಗಿದ್ದು ಎಲ್ಲಾ ಧರ್ಮಗಳ ಭಕ್ತರು ಅವರ ಆಶೀರ್ವಾದಕ್ಕಾಗಿ ಉಳ್ಳಾಲಕ್ಕೆ ಬರ್ತಾ ಇದ್ರು. ಅವರ ಜೀವನದಲ್ಲಿ ಹಲವಾರು ಅಚ್ಚರಿಯ ಘಟನೆಗಳು ಸಂಭವಿಸಿದ್ವು. ಒಮ್ಮೆ ಅವರು ನಮಾಜ್ ನೆರವೇರಿಸುವ ಪಶ್ಚಿಮ ದಿಕ್ಕಿಗೆ ನೀರನ್ನ ಎಸೆದು ಮಕ್ಕಾ ಮಸೀದಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡವನ್ನ ನಿಭಾಯಿಸಿದ್ರು ಎಂಬ ನಂಬಿಕೆ ಕೂಡ ಇದೆ. ಅವರ ಆದರ್ಶಗಳನ್ನ ಮುಂದುವರಿಸಿದ ಉಳ್ಳಾಲ ದರ್ಗಾ ಸಮಿತಿ ಉಳ್ಳಾಲದ ಜನತೆಗೆ ಬಸ್ ಇಲ್ಲದ ಸಂದರ್ಭ ಸಯ್ಯದ್ ಮದನಿ ಟ್ರಾವೆಲ್ಸ್ ಎಂಬ ಬಸ್ ಅನ್ನ ಹಾಕಿ ಜನತೆಗೆ ನೆರವಾದ್ರು. ಬೇಸಿಗೆಯ ಸಂದರ್ಭಗಳಲ್ಲಿ ನೀರಿಲ್ಲದ ಗ್ರಾಮಗಳಿಗೆ ಉಚಿತವಾಗಿ ಟ್ಯಾಂಕರ್ ವಾಹನದ ಮೂಲಕ ನೀರನ್ನ ನೀಡಿ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಆದರ್ಶವನ್ನ ಚಿರಸ್ಥಾಯಿಯಾಗಿಸಿದ್ರು. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡುವ ಸಲುವಾಗಿ ಸಯ್ಯದ್ ಮದನಿ ಎಜುಕೇಶನ್ ಟ್ರಸ್ಟ್ ಸ್ಥಾಪಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನಡೆಸುವುದರ ಜೊತೆಗೆ ಪ್ರಪ್ರಥಮ ಐಟಿಐ ಸ್ಥಾಪಿಸಿ ಶಿಕ್ಷಣದ ಬಳಿಕ ನೇರ ಕೆಲಸಕ್ಕೆ ಸೇರುವಂತಹ ವಾತಾವರಣ ಕೊಟ್ಟಂತಹ ಕ್ಷೇತ್ರ ಉಳ್ಳಾಲ ದರ್ಗಾ. ಉಳ್ಳಾಲ ಹಾಗೂ ಸುತ್ತಮುತ್ತಲಿನ ಜನತೆಗೆ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಸಯ್ಯದ್ ಮದನಿ ಆಸ್ಪತ್ರೆಯನ್ನ ಸ್ಥಾಪಿಸಿ ಜನತೆಗೆ ಉಚಿತ ಆರೋಗ್ಯ ಚಿಕಿತ್ಸೆಯನ್ನ ನೀಡಿದಂತಹ ಕೀರ್ತಿ ದರ್ಗಾ ಸಮಿತಿಯದ್ದಾಗಿದೆ. ಇದೀಗ 22 ಪಂಚವಾರ್ಷಿಕ ಉರುಸ್ ಸಮಾರಂಭಕ್ಕೆ ಅದ್ದೂರಿಯ ಚಾಲನೆ ದೊರೆತಿದ್ದು ಮುಂದಿನ ಮೇ 16ರವರೆಗೆ ಪ್ರಮುಖ ಉಲಾಮಾ ಮತ್ತು ಧಾರ್ಮಿಕ ಪಂಡಿತರಿಂದ ಧಾರ್ಮಿಕ ಉಪನ್ಯಾಸಗಳು ನಡೆಯಲಿವೆ. ಮೇ 16ರಂದು ದಿನರಾತ್ರಿ ಅನ್ನದಾನ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದ್ದು ಸುಮಾರು 5 ಲಕ್ಷ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ನಂಬಿಕೆಯ ಪ್ರಕಾರ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಅವರು ಸಮುದ್ರದ ಮೇಲೆ ಚಾದರಿನ ತುಂಡಿನಲ್ಲಿ ತೇಲಿ ಉಳ್ಳಾಲವನ್ನ ತಲುಪಿದ್ರು. ಅವರು ಉಳ್ಳಾಲದ ಮೇಲಂಗಡಿ ಪ್ರದೇಶದ ಒಂದು ಸಣ್ಣ ಮಸೀದಿಯಲ್ಲಿ ವಾಸವಿದ್ದು ಸರಳ ಜೀವನವನ್ನ ನಡೆಸ್ತಾ ಇದ್ರು. ಅವರ ಪ್ರಾರ್ಥನೆಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ಅನೇಕರು ಗುಣಮುಖರಾಗಿದ್ದು ಎಲ್ಲಾ ಧರ್ಮಗಳ ಭಕ್ತರು ಅವರ ಆಶೀರ್ವಾದಕ್ಕಾಗಿ ಉಳ್ಳಾಲಕ್ಕೆ ಬರ್ತಾ ಇದ್ರು. ಅವರ ಜೀವನದಲ್ಲಿ ಹಲವಾರು ಅಚ್ಚರಿಯ ಘಟನೆಗಳು ಸಂಭವಿಸಿದ್ವು. ಒಮ್ಮೆ ಅವರು ನಮಾಜ್ ನೆರವೇರಿಸುವಾಗ ಪಶ್ಚಿಮ ದಿಕ್ಕಿಗೆ ನೀರನ್ನ ಎಸೆದು ಮಕ್ಕಾ ಮಸೀದಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡವನ್ನ ನಿಭಾಯಿಸಿದ್ರು ಎಂಬ ನಂಬಿಕೆ ಕೂಡ ಇದೆ. ಅವರ ಆದರ್ಶಗಳನ್ನ ಮುಂದುವರಿಸಿದ ಉಳ್ಳಾಲ ದರ್ಗಾ ಸಮಿತಿ ಉಳ್ಳಾಲದ ಜನತೆಗೆ ಬಸ್ ಇಲ್ಲದ ಸಂದರ್ಭ ಸಯ್ಯದ್ ಮದನಿ ಟ್ರಾವೆಲ್ಸ್ ಎಂಬ ಬಸ್ ಅನ್ನ ಹಾಕಿ ಜನತೆಗೆ ನೆರವಾದ್ರು. ಬೇಸಿಗೆಯ ಸಂದರ್ಭಗಳಲ್ಲಿ ನೀರಿಲ್ಲದ ಗ್ರಾಮಗಳಿಗೆ ಉಚಿತವಾಗಿ ಟ್ಯಾಂಕರ್ ವಾಹನದ ಮೂಲಕ ನೀರನ್ನ ನೀಡಿ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಆದರ್ಶವನ್ನ ಚಿರಸ್ಥಾಯಿಯಾಗಿಸಿದ್ರು. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡುವ ಸಲುವಾಗಿ ಸಯ್ಯದ್ ಮದನಿ ಎಜುಕೇಶನ್ ಟ್ರಸ್ಟ್ ಸ್ಥಾಪಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನಡೆಸುವುದರ ಜೊತೆಗೆ ಪ್ರಪ್ರಥಮ ಐಟಿಐ ಸ್ಥಾಪಿಸಿ ಶಿಕ್ಷಣದ ಬಳಿಕ ನೇರ ಕೆಲಸಕ್ಕೆ ಸೇರುವಂತಹ ವಾತಾವರಣ ಕೊಟ್ಟಂತಹ ಕ್ಷೇತ್ರ ಉಳ್ಳಾಲ ದರ್ಗಾ. ಉಳ್ಳಾಲ ಹಾಗೂ ಸುತ್ತಮುತ್ತಲಿನ ಜನತೆಗೆ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಸಯ್ಯದ್ ಮದನಿ ಆಸ್ಪತ್ರೆಯನ್ನ ಸ್ಥಾಪಿಸಿ ಜನತೆಗೆ ಉಚಿತ ಆರೋಗ್ಯ ಚಿಕಿತ್ಸೆಯನ್ನ ನೀಡಿದಂತಹ ಕೀರ್ತಿ ದರ್ಗಾ ಸಮಿತಿಯದ್ದಾಗಿದೆ. ಇದೀಗ 22 ಪಂಚವಾರ್ಷಿಕ ಉರುಸ್ ಸಮಾರಂಭಕ್ಕೆ ಅದ್ದೂರಿಯ ಚಾಲನೆ ದೊರೆತಿದ್ದು ಮುಂದಿನ ಮೇ 16ರವರೆಗೆ ಪ್ರಮುಖ ಉಲಾಮಾ ಮತ್ತು ಧಾರ್ಮಿಕ ಪಂಡಿತರಿಂದ ಧಾರ್ಮಿಕ ಉಪನ್ಯಾಸಗಳು ನಡೆಯಲಿವೆ. ಮೇ 16ರಂದು ದಿನರಾತ್ರಿ ಅನ್ನದಾನ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದ್ದು ಸುಮಾರು 5 ಲಕ್ಷ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ.